ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಆಗಿದೆ. ಕೆಲವೊಂದು ಅನ್ಅಫಿಷಿಯಲಿ ಹೇಳಿದ, ಅಫಿಷಿಯಲಿ ಯಾರು ಕೂಡ ಬಂದಿಲ್ಲ. ಬರ್ಬೇಕಿತ್ತ ಅನ್ನುವಂಥದ್ದು ಪ್ರಶ್ನೆ ಯಾಕೆ ಬಂದಿಲ್ಲ ಅನ್ನೋದು. ಯಾಕೆಂದ್ರೆ CM ಅವರಿಗೂ ಈಗ ಬೇರೆ ಎರಡು ತಂಡ ಅವ್ರ ಬಗ್ಗೆ ಹೇಳಬೇಡಿ. ಈಗ ಫೈರ್ ಅವರು ಅವ್ರದ್ದೊಂದು ಪ್ರತ್ಯೇಕವಾದ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ನಂಗೆ ಜವಾಬ್ದಾರಿ ತಗೊಳ್ಳಿ ಅವರು. ಅವ್ರಿಗೆ ಹೇಳ್ತಿಲ್ಲ ನಾನು ನೀವು ಜವಾಬ್ದಾರಿ ತಗೊಳ್ಬೇಡಿ ಅಂತ. ಆದರೆ ಅವರು ನಮ್ಮ ತಲೆ ಮೇಲೆ ಅದನ್ನು ಹೊರ್ಸೋಕ್ಕಾಗಲ್ಲ. ನನಗೆ ಹೇಳೋಕ್ಕಾಗಲ್ಲ. ನನಗೆ ಬಂದ್ಬಿಟ್ಟು ನೀನು ಜವಾಬ್ದಾರಿ ನೀನು ತೊಗೊಳ್ಬೇಕು ಅಂತ ನನಗೆ ಯಾಕೆ ಹೇಳಬೇಕು ಅವರು? ಅವ್ರು ಮಾಡಿ ಅದಕ್ಕೋಸ್ಕರ ಅವ್ರು ಸಂಸ್ಥೆ ಮಾಡಿದಾರಲ್ವಾ. ಅವ್ರು ಯಾಕೆ ಮಾಡಿಲ್ಲ ರೀ ಸಂಸ್ಥೆಯಲ್ಲಿ? ಆ ಸಮಿತಿ ಯಾಕೆ ರಚನೆ ಮಾಡಿಲ್ಲ? ಅವ್ರು ಮಾಡ್ಕೊಳ್ಳಿ ರೀ. ಅವರೇ ಒಂದು ನಿರ್ಮಾಪಕರ ಸೇರಿಸ್ಕೊಳ್ಳಿ, ಅವರೆಲ್ಲರನ್ನೂ ಸೇರಿಸ್ಕೊಳ್ಳಿ. ಅವ್ರ ಅಡಿಯಲ್ಲಿ ಹೋಗ್ತಾರೆ ಅಂದರೆ ಲೆಟ್ ದೆಮ್ ಗೋ. ದಿಸ್ ಈಸ್ ಅ ಟ್ರೇಡಿಂಗ್ ಬಾಡಿ. ಇದರಲ್ಲಿ ಆಗೋ ಅಂಥದ್ದೇನು? ಡಿಸ್ಟ್ರಿಬ್ಯೂಟರ್ ಬರ್ತಾನೆ. ಇಟ್ ಇಸ್ ಆಲ್ ಅಬೌಟ್ ಟ್ರೇಡಿಂಗ್, ರಿಲೀಸಿಂಗ್, ಥಿಯೇಟರ್. ಇದರಲ್ಲಿ ಬರೀ ನಮ್ಮನ್ನು ನೀವು ನೋಡ್ತಿದ್ದೀರಾ ಅಷ್ಟೇ. ಇದ್ರ ಹಿಂದೆ ಬರೀ ನಾವು ಕಾರ್ಮಿಕ ವರ್ಗದವ್ರನ್ನ ನಾನು ಹೇಳ್ಬಹುದಷ್ಟೇ. ಇವತ್ತು KC ವೆಂಕಟೇಶ್ವರ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮಾಜಿ ಅವರು ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಕೇಳ್ತೀನಿ, ನೀವು ಇಂಡಸ್ಟ್ರಿ ಹಲವು ದಶಕಗಳಿಂದ ಇದ್ದೀರಾ. ನಿಮ್ಗೆ ಯಾವುದೇ ರೀತಿ ಈ ಥರದ ಆಗಿದೆ ಅನ್ನೋಂಥದ್ದನ್ನು ದೂರುಗಳಾಗಲಿ ಅಥವಾ ಯಾರಾದರೂ ನನಗೆ ಹಂಗೆ ಅನ್ಯಾಯ ಆಯಿತು, ನನಗೆ ಹಿಂಗಾಯಿತು, ನಿರ್ಮಾಪಕ, ನಿರ್ದೇಶಕ, ನಟ ಇವರಿಂದ ಆಯಿತು ಅನ್ನೋದು ಏನೋ ದೂರು ಬಂದೇ ಇಲ್ವಾ? ಹಾಗಾದ್ರೆ ನನಗೆ ಯಾರು ಹೇಳಿಲ್ಲ ರೀ. ಫಸ್ಟ್ ಆಫ್ ಆಲ್ ನಾನೇ ಬಿಡಲ್ಲ ಯಾರಿಗೂ ಅದೆಲ್ಲ ಮಾಡೋಕ್ಕೆ. ಆಮೇಲೆ ಇನ್ನೊಂದು, ನಾವು ಮುಂಚೆ ಯಾವುದೋ ಒಂದು ಬಸಂತ್ ಕುಮಾರ್ ಪಾಟೀಲ್ ಅವರು ಇದೀಗ ಇಲ್ಲಿ ಅಧ್ಯಕ್ಷರಾಗಿದ್ದರು. ಆಗ ನನ್ನ ಮೇಲೆ ಒಂದು ದೂರು ಬಂದಿತ್ತು. ಏನು ದೂರು ಹಾಕಿದ್ರು ಅಂತ ಹೇಳಿದ್ರೆ, ನನ್ನ ಮೇಲೆ 2 ಕಂಪ್ಲೇಂಟ್ ಇತ್ತು. ಇವಳು ಟೈಮಿಗೆ ಸರಿಯಾಗಿ ಬರಲ್ಲ, ಡೇಟ್ಸ್ ಕೊಡೋದಕ್ಕೆ ತಕರಾರು ಮಾಡ್ತಾ ಇದ್ದಾಳೆ ಅಂತ ಇಬ್ಬರು ನಿರ್ಮಾಪಕರು ದೂರನ್ನು ಹಾಕಿದರು. ನನಗೆ ಆವಾಗ ಬಸವಂತ್ ಕುಮಾರ್ ಪಾಟೀಲ್ ಅವರು ಮತ್ತು ಹಣನೂ ಬಂದಿರಲಿಲ್ಲ ನನಗೆ. ಅದಕ್ಕೆ ನಾನು ಹಣ ಬಂದಿಲ್ಲ ಅಂದಾಗ ನಾನು ಹೋಗಲ್ಲ ಅಂತ ಹೇಳಿದ್ದೆ ಶೂಟಿಂಗಿಗೆ. ಬಸಂತ್ ಕುಮಾರ್ ಪಾಟೀಲ್ರು ಅವಾಗ ಅಧ್ಯಕ್ಷರಿದ್ದರು. ಆವಾಗ ಭಾವನಾ, ನಿಂದು ಏನೇನಾಗುತ್ತೆ ಪೂರ್ತಿ ಡೈರಿ ಮಾಡಮ್ಮ, ಆ ಡೈರಿ ನೋಡಿಕೊಂಡು ನಾವೊಂದು ನಿರ್ಧಾರ ತೊಗೊಳ್ಳೋಣ ಅಂತ. ಆವಾಗ ಯಾವ್ಯಾವಾಗ ಅವ್ರಿಗೆ ಶೂಟಿಂಗ್ ಮಾಡಿಲ್ಲ, ಅವ್ರು ಸರಿಯಾಗಿ ಯಾವಾಗ ಏನು ಮಾಡಿಲ್ಲ ಎಲ್ಲದನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೆ ಕರೆಕ್ಟಾಗಿ. ನಾನು ಎಷ್ಟೊತ್ತಿಗೆ ಹೋಗಿದ್ದೆ, ನಾನು ಎಷ್ಟೊತ್ತಿಗೆ ಮೇಕಪ್ ಹಾಕ್ಕೊಂಡೆ. ನಮಗೆ ಕಾಲ್ ಶೀಟ್ ತಾನೆ ಹೆಂಗಂದ್ರೂ. ಅದಕ್ಕೆ ಕಿರು ತೆರೆದು ಅವ್ರನ್ನ ಇಲ್ಲಿ ಹೇಳಿದ್ರು ಕಿರು ಕೆರೆದು ಬೇರೆ ಆಗುತ್ತೆ. ಇಲ್ಲಿ ನಮ್ಮ ಕಾಲ್ ಶೀಟ್ ವೈಸ್ ಹೋಗ್ತೀವಿ. ನಮ್ಮ ಕಾಲ್ ಶೀಟ್ ಯಾವಾಗ ಶುರು ಆಗುತ್ತೆ ನಮಗೆ? ನಾವು ಆ ಚಿತ್ರೀಕರಣದ ಜಾಗ ಅವ್ರು ಯಾವ್ದು ಹೇಳಿರ್ತಾರೆ, ಅವ್ರು ಹೇಳಿದ ಸಮಯಕ್ಕೆ ಹೋಗಿಬಿಟ್ಟು ನಾವು ಯಾವಾಗ ಮೇಕಪ್ ಮಾಡ್ಕೊಂಡು ಬಿಡ್ತೀವಿ, ಮೇಕಪ್ ಹಚ್ಕೊಂಡು ಬಿಡ್ತೀವಿ, ಅಲ್ಲಿಂದ ನಮ್ಮ ಮೀಟರ್ ಶುರು ಆಗಿಬಿಡುತ್ತೆ. ಆಯಿತಾ? ಅಲ್ಲಿಗೆ ನಾನು ಕೆಲಸ ಮಾಡಲಿ ಬಿಡಲಿ, ಅವತ್ತು ಶೂಟಿಂಗ್ ಇಲ್ಲದೆ ಇರ್ಬೋದು, ಆದರೂ ನಾನು ದುಡ್ಡು ಕೊಡಲೇಬೇಕು ಅವರು ಪ್ರೊಡ್ಯೂಸರು. ಇದೆಲ್ಲ ನಮ್ಮಲ್ಲೇ ಇರುವಂತಹ, ಯಾರೂ ಮಾಡದೇ ಇರುವಂತಹ ರೂಲ್ಗಳು ನಮ್ಮಲ್ಲೇ ವಾಣಿಜ್ಯ ಮಂಡಳಿಯನ್ನೇ ಮಾಡಿಕೊಟ್ಟಿದೆ. ಇವತ್ತವರೆಗೂ ನಮ್ಗೆ ಏನೇ ತಕರಾರುಗಳಾದರೆ ಹಣ ಬಂದಿಲ್ಲ ಪ್ರೊಡ್ಯೂಸರ್ ಹತ್ರ ಅಂತೆಲ್ಲ ಹೇಳಿದ್ರೆ ಒಂದು ಸಂಧಾನ ಮಾಡಿ ನನಗೆ ದುಡ್ಡು ಕೊಡಿಸಿದ್ದಾರೆ. ಆಮೇಲೆ ನನಗೆ ಅವ್ರು ಏನು ದೂರ ಹಾಕಿದ್ರು ಆ ದೂರ ಅದನ್ನು ಅವ್ರು ತಪ್ಪು ಅಂತ ಸಾಬೀತಾಯ್ತಲ್ಲಿ. ಸೊ ಐ ಕ್ಯಾನ್ ಸೇ ದಿಸ್, ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಅಂದರೆ ನಿಮ್ಮ ಪ್ರಕಾರ ಏನಾಗಬೇಕು, ಏನಾಗಬಾರ್ದು? ಈಗ ನಿಮ್ಮ ಡಿಮಾಂಡ್ಸ್ಗಳ ಸಭೆಯಲ್ಲಿ ಏನಾಗಬೇಕು? ನೀವು ಒಮ್ಮತ ನಿರ್ಧಾರಗಳು ಅಂತಿಮವಾಗಿ ಒಮ್ಮತ ನಿರ್ಧಾರ ಯಾಕೆ? ಒಮ್ಮತ ನಿರ್ಧಾರ ಅಂತ ಹೇಳಿದ್ರೆ, ಈಗ ನೋಡಿ, ಅವರು ವಾಣಿಜ್ಯ ಚಲನಚಿತ್ರ ಮಂಡಳಿಯ ಬಾಹಿರವಾದಂತಹ ಒಂದು ಬಾಡಿ. ಅದಕ್ಕೆ ನಾನೇನು ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಜಸ್ಟ್, ಕೇರಳದಲ್ಲಾದರೂ ಅಷ್ಟೇ, ಇಟ್ ಈಸ್ ದೇರ್ ನೈಸ್ನೆಸ್. ದೇರ್ ಇನ್ ಹ್ಯಾವ್ ಟು. ಯಾಕಂದರೆ ಅವ್ರು WCC ಮಾಡ್ಕೊಂಡಿದ್ದಾರೆ ರೇವತಿ ಅವರು. ನಾನು ಅದೇ ಅಂದ್ಕೊಂಡು ಇವ್ರು ಯಾಕೆಲ್ಲ ರಾಜೀನಾಮೆ ಕೊಟ್ಟರು. ಅಲ್ಲಿ ರಂಜಿತ್ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಕೊಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಇವರು WCC ಮಾಡ್ಕೊಂಡಿರೋದು ಅವರೊಂದು ವಿಂಗಾಗಿ ಮಾಡ್ಕೊಂಡಿದ್ದಾರೆ. ಈಗ ಇವ್ರು ಕೇಳಿದ್ರು, ಇಲ್ಲಿ ಸಂಜನಾ ಗಲ್ರನ್ ಇವ್ರು ಮಾಡ್ಬೇಕಂತ ಹೊರಟಿದ್ದಾರೆ. ಈಗ ಮಹಿಳೆಯರದೇ ಕಲಾವಿದರ ಸಂಘ ಮಾಡಬೇಕು ಅಂತ ಮಾಡ್ಕೊಳ್ಳಿ. ಆದರೆ ಅದು ಯಾವ ಆ್ಯಕ್ಟಲ್ಲಿ ಮಾಡ್ತಾರೆ, ಏನಾಗಿ ಮಾಡ್ತಾರೆ? ಅದಕ್ಕೆ ಅವರು ಸಂಘ ಮಾಡೋ ದೊಡ್ಡ ವಿಷಯ ಅಲ್ಲ. ಅವ್ರು ಜವಾಬ್ದಾರಿ ತೊಗೊಳಕ್ಕಿದ್ದಾರಾ? ಇವತ್ತು ತೊಗೊಂಡಿದ್ದಾರೆ ಫೈರ್ ಅವರು, ಯಾರ್ದಾರು ಜವಾಬ್ದಾರಿ ತೊಗೊಂಡಿದ್ದಾರಾ? ಅವ್ರಿಗೇನೋ ದೂರ ಬಂದಿದೆಯಂತಲ್ಲ, ಆಂತರಿಕ ದೂರು, ಯಾರು ಹೋಗಲಿಲ್ಲ, ಲೆಟ್ ದೆಮ್ ಗೋ ಹೆಡ್. ಆದರೆ ಅವ್ರು ನನ್ನ ತಲೆ ಮೇಲೆ ಯಾಕ್ರಿ ಹೊರಿಸ್ತಾ ಇದ್ದಾರೆ, ನೀವು ಇದನ್ನು ಮಾಡಿ ಅಂತ? ಅದು ಹೆಂಗೆ ಮಾಡೋಕ್ಕಾಗುತ್ತೆ? ಅವರೇ ಅವ್ರನ್ನ ಅದಕ್ಕೋಸ್ಕರನೇ ಅವ್ರು ಮಾಡಿದಾರೆ ತಾನೆ. ಸಂಬಂಧಪಟ್ಟ ಸ್ಟೇಷನ್ಗಳು ದೂರ ಕೊಡಲಿ, ಅವರೇ ಎಲ್ಲವನ್ನೂ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಮಾಡ್ಕೊಂಡಿದ್ದಾರೆ. ನಾನೊಂದು ಪ್ಲ್ಯಾಟ್ಫಾರ್ಮು, ಈಗ ನಂದೊಂದು ಫೌಂಡೇಶನ್ ಇದೆ, ಹೂ ಫೌಂಡೇಶನ್ ಫಾರ್ ಆರ್ಟ್ಸ್ ಅನ್ನೋಂಥ ಒಂದು ಸಂಸ್ಥೆ ನಂದು. ಕೂಡ ಅವ್ರ ಕಂಟ್ರೋಲ್ ಇರಬೇಕು ಅನ್ನೋಂಥದ್ದು ಇಂಡೈರೆಕ್ಟ್ ಆಗಿ ನಮ್ಮ ಮಾಡೋಕ್ಕಾಗತ್ತೆ. ಈಗ ಅವ್ರು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತೇನೋ ಬೇರೆ ನಿರ್ಧಾರ ತೊಗೊಂಡಿದ್ದಾರೆ. ನೀವು ನಮ್ಮ ಅಧ್ಯಕ್ಷರಾದಂಥ NM ಸುರೇಶ್ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಕೇಳಿ ಅದನ್ನು. ಆದರೆ ಅವ್ರು ಮಾಡೋಕ್ಕಾಗದೇ ಇರೋದು ನನ್ನ ತಲೆ ಮೇಲೆ ಹಾಕೋಕ್ಕಾಗಲ್ಲ. ಅಲ್ಲಿ WCC ರೇವತಿ ಅವರು ಮತ್ತು ಯಾರೋ ಒಂದು 5 ಜನ ಸೇರ್ಕೊಂಡು ಮಾಡಿದ್ದನ್ನು ಅವರು ಇಡೀ ಚಿತ್ರರಂಗ ನಿಲ್ಲಿಸಿದ್ದಾರೆ ಇವತ್ತು. ಇವ್ರು ಯಾರು ಕೂಡ ಅವಶ್ಯಕತೆ ಇಲ್ಲ. ಅವ್ರು ಪೃಥ್ವಿರಾಜ್ ಸರಿಯಾಗಿ ಹೇಳಿದ್ದಾರೆ, ಆಯಿತು ರೀ, ನೀವು ಯಾವುದೋ ಒಂದು ಗಂಡಸರು ತಪ್ಪಿತಸ್ಥ ಅಂತ ಆರೋಪ ಮಾಡಿದ್ದೀರ ಒಂದಷ್ಟು ಜನನ. ಇವಾಗ UPL ಮೊನ್ನೆ ಒಂದು ಇದಾಗಿದೆ ನೋಡಿ, ತೀರ್ಪು ಬಂದಿದೆ UPಯಲ್ಲಿ. ಒಬ್ಬ ಮಹಿಳೆ ಏನು ಮಾಡಿದ್ಲು, ಗಂಡನ ಮೇಲೆ ಅವನು ಸರಿಯಾಗಿ ನನ್ನನ್ನು ನೋಡ್ಕೊಂಡಿಲ್ಲ, ವರ್ತಿಸಿಲ್ಲ, ಏನೋ ಅಸಾಲ್ಟು ಗಂಡನೋ ಯಾರೋ ಆ ಥರ ಹಾಕ್ಬಿಟ್ಟು ಅವಳು ಏನು ಮಾಡಿದ್ಲು, ಅವನಿಗೆ ಶಿಕ್ಷೆ ಆಗಿತ್ತು.
ಆಮೇಲೆ ಅದು ತಪ್ಪು ಆರೋಪ ಅಂತ ಸಾಬೀತಾಯಿತು ಕೋರ್ಟಲ್ಲಿ. ಹೆಂಗಸಿನ ಪರವಾಗಿ ಆಗಲಿಲ್ಲ ಅದು. ಅವನಾಗಲೇ 2 ವರ್ಷ ಜೈಲಾಗಿತ್ತು. ಈಗ ಹೆಂಗಸಿಗೆ 4 ವರ್ಷ ಜೈಲು ಕೊಟ್ಟಿದ್ದಾರೆ. ಈಗ ಪೃಥ್ವಿರಾಜ್ ಅವರು ಅದನ್ನೇ ಹೇಳ್ತಿದ್ದಾರೆ, ಆಯ್ತಮ್ಮ ನೀವು ಹೇಳ್ಬಿಡ್ತೀರಾ ಈಗ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ನೀನು ಸರಿನಾ ನಾನು ಸರಿನಾ ಅಂತ ಬರುತ್ತೆ. ಅವಾಗ ತಪ್ಪಾದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಈ ತರ ಕಮಿಟಿಯಿಂದ ನಿಮ್ಮ ಪ್ರಕಾರ ಮಿಸ್ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ ಆಗ್ಬೋದು, ಸೃಷ್ಟಿ ಆಗ್ಬೋದು ಅಂತ ಅವಶ್ಯಕತೆ ಇಲ್ಲ. ನಾವೇ ವಿ ಆರ್ ಅ ಕಮಿಟಿ ಬೈ ಆರ್ ಸೆಲ್ಫ್. ನಮ್ಗೆ ಯಾಕ್ರಿ ಮತ್ತೆ ಇಲ್ಲಿ ಆಫೀಸ್ ಬೇರರ್ಸ್ ಇರ್ತಾರೆ? ವಿ ಆರ್ ಅ ಕಮಿಟಿ ಬೈ ಆರ್ ಸೆಲ್ಫ್. ವೈ ಡು ಯು ನೀಡ್ ಅ ಕಮಿಟಿ? ಆ್ಯಂಡ್ ಇದೇನು ಹೆಂಗಸರಿಲ್ಲದೆ ಇರೋ ಅಂತ ಒಂದು ನೇರವಾಗಿ